ಹಾಯ್ ಎಲ್ರಿಗೂ ನಮಸ್ಕಾರ. ಎಂಟ್ರೆನ್ಸ್ ನೋಡ್ತಿದ್ದಂಗೆ ಗೊತ್ತಾಗಿರ್ಬೋದು ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂತ. ಹೌದು, ನಾವಿವತ್ತು ಬಂದಿರೋದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಜಾಯ್ ಆ್ಯಂಡ್ ಜಾಯ್ ವಾಟರ್ ಪಾರ್ಕ್ಗೆ. ಹೋಲ್ ಡೇ ನಾವು ಇಲ್ಲಿ ಸ್ಪೆಂಡ್ ಮಾಡಿದ್ವಿ. ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೇಗೆ ಸರ್ವಿಸ್ ಇದೆ, ಎಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲನೂ ಈ ವಿಡಿಯೋದಲ್ಲಿ ಹೇಳ್ತೀನಿ, ಮಿಸ್ ಮಾಡದೆ ನೋಡಿ. ಇನ್ಸೈಡ್ ಆಗಬೇಕು ಅಂತಂದರೆ ಎಂಟ್ರೆನ್ಸ್ ಫೀಸ್ ಕಟ್ಟಬೇಕಾಗತ್ತೆ. ನಮ್ಮ ಮನೆಯವರು ಫೀಸ್ ಕಟ್ಟೋದಕ್ಕೆ ಹೋದರು. ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಇವರು ಚೆನ್ನಾಗಿ ಇನ್ಫಾರ್ಮೇಷನ್ ಹೇಳಿದ್ರು ಮತ್ತು ಸ್ಮೂತಾಗಿ ಇಂಟರ್ಯಾಕ್ಷನ್ ಕೊಡ್ತಿದ್ರು. ಫೀಸ್ ಬಂದುಬಿಟ್ಟು ಕಿಡ್ಸಿಗೆ 599, ಅಡಲ್ಟ್ಸ್ಗೆ 699. ನೈಲಾನ್ ಕ್ಲಾತ್ ಕಂಪಲ್ಸರಿ. ಲಾಕರ್ ಫೆಸಿಲಿಟಿ ಬೇಕು ಅಂತಂದರೆ ಅದಕ್ಕೆ ಸಪ್ರೇಟ್ ಚಾರ್ಜಸ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಓಕೆ ಅಂತ ನಾವು ಎಂಟರ್ ಆದ್ವಿ. ಹಾಗೆ ಈ ಪಾರ್ಕ್ 10:30ಗೆ ಓಪನ್ ಆಗುತ್ತೆ, 5:30ಗೆ ಕ್ಲೋಸ್ ಆಗುತ್ತೆ. ನಾವು ಕೂಡ 10:30ಗೆ ರೀಚ್ ಆಗಿದ್ವಿ. ನೆಕ್ಸ್ಟು ಬ್ಯಾಗ್ಸ್ ಎಲ್ಲ ಇಡಬೇಕಲ್ಲ, ಲಾಕರ್ ತಗೊಳ್ಳೋದಕ್ಕೆ ಅಂತ ಹೋದರು. ಬಾಯ್ಸ್ಗೆ ಬೇರೆ, ಲೇಡೀಸ್ಗೆ ಬೇರೆ ಅಂತ ಇತ್ತು. ನಾವು ಲೇಡೀಸ್ ಕಡೆ ತೊಗೊಂಡಿದ್ವಿ. ಸೂಪರ್ ಆಗಿರೋ ಲಾಕರ್ ಆ್ಯಂಡ್ ಕ್ಲೀನ್ ಆ್ಯಂಡ್ ಹೈಜೀನ್ ಇರುವಂಥ ಚೇಂಜಿಂಗ್ ರೂಮ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಲಾಕರ್ ಓಪನ್ ಮಾಡೋದಕ್ಕೆ ಸೆನ್ಸರ್ ಇರುವಂಥ ಬ್ಯಾಂಡ್ಸ್ ಕೊಟ್ಟಿದ್ರು. ಬ್ಯಾಂಡ್ ರಿಟರ್ನ್ ಮಾಡಿದ್ರೆ 100 ರುಪೀಸ್ ರಿಫಂಡ್ ಕೂಡ ಇದೆ ಅಂತ ಹೇಳಿದರು. ಓಕೆ ಅಂತ ಹೇಳಿ ಬ್ಯಾಂಡ್ ಕೈಗೆ ಹಾಕ್ಕೊಂಡು ಹೊರಟ್ವಿ. ಹಾಗೆ ಇನ್ ಕೇಸ್ ಸ್ವಿಮ್ಮಿಂಗ್ ಡ್ರೆಸ್ ಬಂದಿಲ್ಲ ಅಂತಂದರೂ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಇಲ್ಲೇ ಪರ್ಚೇಸ್ ಮಾಡ್ಕೋಬೋದು. ಪರ್ಚೇಸಿಗೆ ಬೇಡ ಅಂತ ಅಂದರೆ ರೆಂಟಿಗೆ ಕೂಡ ಅವೈಲೇಬಲ್ ಇದೆ, ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಂದಿಷ್ಟು ವೀಡಿಯೋಸ್, ಫೋಟೋಸ್ ತಗೊಂಡ್ವಿ. ನಾವು ಉತ್ತರ ಕನ್ನಡದ ಸಿರ್ಸಿ ಸಿದ್ದಾಪುರದವರು. ಈ ಥರ ವಾಟರ್ ಪಾರ್ಕಿಗೆ ಹೋಗಬೇಕು ಅಂತಂದರೆ ಹುಬ್ಳಿನೋ, ಶಿವಮೊಗ್ಗನೋ ಇಲ್ಲ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆದರೆ ಇವಾಗ ನಮ್ಮ ಉತ್ತರ ಕನ್ನಡದಲ್ಲೇ ವಾಟರ್ ಪಾರ್ಕ್ ಆಗಿರೋದ್ರಿಂದ ನಮಗಂತೂ ಸಖತ್ ಖುಷಿ ಆಗ್ತಿದೆ. ಈ ಸಮ್ಮರಲ್ಲಂತೂ ಒಂದು ಸಲನಾದರೂ ಈ ಥರ ವಾಟರ್ ಪಾರ್ಕಿಗೆ ಹೋಗಬೇಕು ಅನಿಸುತ್ತೆ. ಹಾಗಾಗಿ ಇದು ಬೆಟರ್ ಆಪ್ಷನ್. ಇಲ್ಲಿ ಸ್ಮಾಲ್, ಬಿಗ್, ಮೀಡಿಯಮ್ ಹೀಗೆ ಎಲ್ಲ ರೀತಿಯ ಸ್ಲೈಡ್ಸನ್ನು ಆರ್ಗನೈಸ್ ಮಾಡಿದ್ದಾರೆ. ಚಿಕ್ಕ ಮಕ್ಕಳು, ದೊಡ್ಡವರು ಎಲ್ಲರೂ ಕೂಡ ಆರಾಮಾಗಿ ಆಟ ಆಡ್ಬೋದು. ನಾವಂತೂ ಎಲ್ಲ ಸ್ಲೈಡ್ಸನ್ನು ಒಂದು ಸಲ ಟ್ರೈ ಮಾಡಿದ್ವಿ. ಹಾಗೆ ಮಧ್ಯದಲ್ಲಿ ರೈನ್ ಡ್ಯಾನ್ಸ್, ವೇವ್ ಫೂಲ್ ಈ ಥರ ಎಂಟರ್ಟೈನ್ ಕೊಡ್ತಿದ್ರು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ರೈನ್ ಡ್ಯಾನ್ಸಲ್ಲಿ ಅಂತೂ ನನ್ನ ಮಗ ಡ್ಯಾನ್ಸ್ ಮಾಡೋದಕ್ಕೆ ಬರಲಿಲ್ಲ ಅಂದ್ರೂ ಬಂದಂಗೆ ಮಂಗನ ಥರ ಕುಣಿದ್ವಿ. ಹಾಗೆ ರೈನ್ ಡ್ಯಾನ್ಸ್ ಮುಗಿದ ನಂತರ ವೇವ್ಸ್ ಫೂಲ್ ಇದಂತೂ ಎಕ್ಸ್ಟ್ರಾರ್ಡಿನರಿ. ಇಲ್ಲಿ ಎಂಜಾಯ್ ಮಾಡಿದಷ್ಟು ಎಲ್ಲೂ ಮಾಡಿಲ್ಲ. ಆ ವೇವ್ಸ್, ಮ್ಯೂಸಿಕ್ ನಿಜವಾಗ್ಲೂ ಬೀಚಲ್ಲೇ ಇದ್ದೀವೇನೋ ಅನ್ನೋ ಥರ ಫೀಲ್ ಇತ್ತು. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ನನ್ನ ಮಗ ಚಿಕ್ಕವನಿರೋದ್ರಿಂದ ಅಷ್ಟು ಮುಂದೆ ಹೋಗಲಿಲ್ಲ, ಇಲ್ಲೇ ಕೂರಿಸ್ಕೊಂಡು ಆಟ ಆಡಿಸ್ತಿದ್ದೆ. ಮನೆಯವ್ರು ಒಂದು ಸಲ ಸಮುದ್ರದ ಆಳದ ಎಕ್ಸ್ಪೀರಿಯನ್ಸ್ ತಗೊಂಡು ಬಂದರು. ಆಮೇಲೆ ಫ್ಲೋಟಿಂಗ್ ಟ್ಯೂಬ್ ರೈಡ್ ಒಬ್ಬೊಬ್ಬರಿಗೇ ನೀಟಾಗಿ ಕೂರಿಸ್ತಾ ಇದ್ರು. ಇನ್ನೊಂದಿಲ್ಲಿ ಹೇಳಲೇಬೇಕು, ಪ್ರತಿಯೊಬ್ಬ ವರ್ಕರ್ಗಳು ಒಂದು ಸೆಕೆಂಡ್ ಕೂಡ ಕೇರ್ಲೆಸ್ ಮಾಡದೆ ಪ್ರತಿಯೊಬ್ಬರನ್ನ ಕೇರ್ ಮಾಡ್ತಾ ಇರೋದು ಕಾಣಿಸ್ತಿತ್ತು. ಯಾರಾದರೂ ಬಿದ್ದರೆ ಏಟಾಗತ್ತೆ ಅವ್ರು ಇನ್ನೇನಾದರೂ ತೊಂದರೆ ಆಗಬಾರ್ದು ಅಂತ ಗೇಮ್ಸ್ ಬಿಗ್ನಿಂಗಲ್ಲೇ ಪ್ರಿಕಾಷನ್ ತಗೊಳ್ಳೋದು ತುಂಬಾ ಇಷ್ಟ ಆಯಿತು. ಬಿದ್ದ ಮೇಲೆ ಕೇರ್ ಮಾಡೋದಕ್ಕಿಂತ ಬೀಳ್ದಲೇ ಇರೋ ಹಾಗೆ ನೋಡ್ತಾ ಇರೋದು ತುಂಬಾ ಇಷ್ಟ ಆಯಿತು. ಫ್ಲೋಟಿಂಗ್ ಟ್ಯೂಬ್ ರೈಡ್ ವೇವ್ಸ್ ಜೊತೆ ರೈಡ್ ಆಗೋದ್ರಿಂದ ಸಖತ್ ಮಜಾ ಸಿಕ್ತು. ಅಷ್ಟೊತ್ತಿಗಾಗಲೇ ಹೊಟ್ಟೆ ಅಂತೂ ತಾಳ ಹಾಕ್ತಾ ಇತ್ತು. ಇಲ್ಲಿ ವೆಜ್ ಮತ್ತು ನಾನ್ ವೆಜ್ ಅವರಿಗೆ ಸಪ್ರೇಟ್ ಹೋಟೆಲ್ ಇತ್ತು. ನಾವು ನಾನ್ ವೆಜ್ ಆಗಿರೋದ್ರಿಂದ ನಾನ್ ವೆಜ್ ಕಡೆ ಹೋದ್ವಿ. ಇಲ್ಲಿ ವೆರೈಟಿ ಡಿಶಸ್ ಏನೂ ಇರಲಿಲ್ಲ, ಓನ್ಲಿ ಬಿರಿಯಾನಿ ಮತ್ತು ಕಬಾಬ್ ಅಷ್ಟೇ ಇದ್ದದ್ದು. ಆದರೆ ಊಟ ಅಂತೂ ಅದ್ಭುತ. ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ, ನಿಜವಾಗ್ಲೂ ಮಕ್ಕಳಿಗೆ ಇಷ್ಟ ಆಗೋ ಹಾಗೇ ಪ್ರಿಪೇರ್ ಮಾಡಿದ್ರು. ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಿದ್ರು. ಅಷ್ಟೊತ್ತಿಗೆ
ಅಷ್ಟೊತ್ತಿಗಾಗಲೇ ಆಲ್ಮೋಸ್ಟ್ 3 o'clock ಆಗಿತ್ತು. ಮತ್ತೆ ಎಲ್ಲ ಗೇಮ್ಸನ್ನು ಇನ್ನೊಂದು ಸಲ ಟ್ರೈ ಮಾಡಿದ್ವಿ. ನಿಜವಾಗ್ಲೂ ಡೇ ಮುಗ್ದಿದ್ದೇ ಗೊತ್ತಾಗಲಿಲ್ಲ. ಫುಲ್ ಎಂಜಾಯ್ ಮಾಡಿದ್ವಿ. ಕೊಟ್ಟಿರೋ ಅಮೌಂಟ್ಗಂತೂ ಏನೂ ವೇಸ್ಟ್ ಇಲ್ಲ. ಯಾಕಂದರೆ ಜಾತ್ರೆಯಲ್ಲಿ ಬರೀ 6 ಮಿನಿಟ್ಸ್ ಮೂನ್ ವಾಕ್ಗೆ ಪರ್ ಹೆಡ್ 100 ರೂಪೀಸ್ ಪೇ ಮಾಡಿಕೊಂಡು ಹೋಗ್ತೀವಿ. ಹಾಗೆ ನೋಡಿದ್ರೆ 699ಗೆ 6 ನಿಮಿಷ ಅಲ್ಲ 7 ತಾಸು ಕಂಪ್ಲೀಟ್ ಎಂಜಾಯ್ ಮಾಡ್ತೀವಿ. ಹಾಗಾಗಿ ಯಾರೂ ಕೂಡ ಯೋಚನೆ ಮಾಡ್ದಲೇ ಹೋಗ್ಬೋದು. ತುಂಬ ಜನ ನನ್ನ ಹತ್ರ ಈ ವಾಟರ್ ಪಾರ್ಕ್ ಬಗ್ಗೆ ಕೇಳ್ತಾನೆ ಇದ್ದರು, ಹೇಗಿದೆ, ಎಂಟ್ರೆನ್ಸ್ ಫೀಸ್ ಎಷ್ಟು ಅಂತೆಲ್ಲ. ಹಾಗಾಗಿ ಈ ವಿಡಿಯೋ ಅಂಥವರಿಗೆ ಯೂಸ್ ಆಗ್ಬೋದು. ಹಾಗೆ ಟೈಮ್ ಕೂಡ ಮುಗ್ದಿದೆ, ಬಾಯ್ ಹೇಳೋ ಸಮಯ ಬಂದೇ ಬಿಡ್ತು. ವಾಟರ್ ಪಾರ್ಕಿಗೆ ಒಂದು ಬಾಯ್ ಹೇಳಿ ನಮ್ಮ ಇಕೋ ಬೀಚ್ ಸನ್ಸೆಟ್ಟನ್ನು ನೋಡಿಕೊಂಡು ಊರ ಕಡೆ ಪ್ರಯಾಣ ಬೆಳೆಸಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.